ಅತ್ಯಂತ ಉಪಯುಕ್ತ ಎಂದು ಬೆಂಗಳೂರಿನ ಜಯದೇವ್ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ ಹೇಳಿದರು. ದೇಶಗಳು ಯಾವುದು? ಅಮೆರಿಕ ಆಗ್ಬೋದು, ಫಿನ್ಲ್ಯಾಂಡ್ ಆಗ್ಬೋದು, ಇಟಲಿ ಆಗ್ಬೋದು, ಯುಕೆ ಆಗ್ಬೋದು. ಅತಿ ಹೆಚ್ಚು ನಮ್ಮ ಭಾರತದಲ್ಲಿ ಒಂದು ಮಾಹಿತಿ ಪ್ರಕಾರ ಕಾಫಿ ಸೇವಿಸುವವರ ಸಂಖ್ಯೆ 55ರಿಂದ 60% ಇದೆ ಅಂತ ಒಂದು ಮಾಹಿತಿ ಇದೆ. ಅದು ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಹೃದಯ, ಮೆದುಳು ಹಾಗೂ ಮಧುಮೇಹ ರೋಗಗಳ ಹತೋಟಿಗೆ ಕಾಫಿ ಕುಡಿಯುವುದು ಅತ್ಯಂತ ಉಪಯುಕ್ತ ಎಂದು ಬೆಂಗಳೂರಿನ ಜಯದೇವ್ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿದರು. ಶನಿವಾರ ಪಟ್ಟಣದ ಸುಭಾಷ್ ಮೈದಾನದಲ್ಲಿ ಹಾಸನ ಬೆಳೆಗಾರ ಸಂಘ ಹಮ್ಮಿಕೊಂಡಿದ್ದ ಕಾಫಿ ವಿತ್ ಡಾಕ್ಟರ್ ಎಂಬ ಕಾಫಿ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿ, ಹಲವು ಅಂತಾರಾಷ್ಟ್ರೀಯ ಸಂಶೋಧನೆಗಳು ಕಾಫಿ ಆರೋಗ್ಯಕ್ಕೆ ಪೂರಕ ಎಂಬುದನ್ನು ಸಾಬೀತುಪಡಿಸಿದೆ. ನಿಯಮಿತವಾಗಿ ಕಾಫಿ ಸೇವಿಸುವುದರಿಂದ ಮೆದುಳು ಚುರುಕುಗೊಳ್ಳಲಿದೆ, ನೆನಪಿನ ಶಕ್ತಿ ವೃದ್ಧಿಯಾಗಲಿದೆ. ಅಲ್ಲದೆ ಮಧುಮೇಹ ರೋಗ ಹತೋಟಿಗೆ ನಿಯಮಿತ ಕಾಫಿ ಸೇವನೆ ಅತ್ಯಂತ ಅಗತ್ಯವಾಗಿದೆ. ಆದರೆ ಕಾಫಿ ಸೇವನೆಯಿಂದ ದೊರಕುವ ಅನುಕೂಲವನ್ನ ಇತರೆ ದುಶ್ಚಟಗಳು ಹಾಳು ಮಾಡುತ್ತವೆ. ಯಾವುದೇ ದುಶ್ಚಟಗಳಿಲ್ಲದೆ ನಿತ್ಯ 2 ರಿಂದ 3 ಕಪ್ ಕಾಫಿ ಕುಡಿದ್ರೆ 10 ವರ್ಷ ಆರೋಗ್ಯ ವೃದ್ಧಿಸಲಿದೆ ಎಂಬುದು ಸಂಶೋಧನೆಯ ಮೂಲಕ ತಿಳಿದು ಬಂದಿದೆ. ಕಾಫಿಯಲ್ಲಿ ಶ್ರೇಷ್ಠತೆ ಕಾಪಾಡಲು ಚಿಕೋರಿ ಹೊರತುಪಡಿಸಿದ ಕಾಫಿ ಮಾರುಕಟ್ಟೆಗೆ ಬರುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಮಾರುಕಟ್ಟೆ ವಿಭಾಗದವರು ಗಮನ ಹರಿಸಬೇಕು. ಭಾರತೀಯರಿಗೆ ತೊಂದರೆ ನೀಡುವ ಉದ್ದೇಶದಿಂದಲೇ ಬ್ರಿಟಿಷರು ಕಾಫಿಗೆ ಚಿಕೋರಿ ಬೆರೆಸುವ ಸಮಸ್ಯೆ ಸೃಷ್ಟಿಸಿದ್ದಾರೆ. ಇದರಿಂದಲೇ ಕಾಫಿ ರುಚಿ ಹಾಳಾಗುತ್ತಿದೆ. ಕಾಫಿಯನ್ನ ಚಿಕೋರಿ ಅಂಶ ಕೊಲ್ಲುತ್ತಿದೆ. ಕಾಫಿಗೆ ಹೆಚ್ಚಿನ ಮಾರುಕಟ್ಟೆ ಸೃಷ್ಟಿಸುವ ನಿಟ್ಟಿನಲ್ಲಿ ಬೆಳೆಗಾರರ ಸಂಘಟನೆ ಹಾಗೂ ಕಾಫಿ ಮಂಡಳಿ ನಿರಂತರ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ನಮ್ಮ ದಿನಚರಿ ಕಾಫಿಯಿಂದ ಆರಂಭಿಸಿದರೆ ಸಾಕಷ್ಟು ಆರೋಗ್ಯ ಲಭಿಸಲಿದೆ. ಬದಲಾದ ಜೀವನ ಶೈಲಿಯಿಂದ 65% ಸಾವುಗಳು ಸಂಭವಿಸುತ್ತಿದೆ ಅಂತ ಹೇಳಿದರು. ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನ ಹತೋಟಿಯಲ್ಲಿ ಇಡಬೇಕಾದ್ರೆ ರಕ್ತದ ಒತ್ತಡ ಹಾಗೂ ಕೊಬ್ಬಿನ ಅಂಶವನ್ನ ಹತೋಟಿಯಲ್ಲಿ ಇಡುವ ಅಗತ್ಯವಿದೆ ಅಂತ ಹೇಳಿದ್ರು. ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಎಚ್.ಪಿ. ಸಂದೇಶ್ ಮಾತನಾಡಿ, ಕಾಫಿ ಬೆಳೆಗಾರರ ಬದುಕು ಇತರರಿಗೆ ಮಾದರಿಯಾಗಿದೆ. ರಾಜ್ಯದಲ್ಲಿ ಕಾಫಿ ಬೆಳೆಗಾರರ ಬಗ್ಗೆ ಅತ್ಯಂತ ಗೌರವವಿದೆ. ಸಂಘಟನೆ ಶಿಸ್ತಿಗೆ ಕಾಫಿ ಬೆಳೆಗಾರರು ಹೆಸರು ಪಡೆದಿದ್ದಾರೆ ಅಂತ ಹೇಳಿದರು. ಅರಕಲಗೂಡು ಶಾಸಕ ಎ. ಮಂಜು ಮಾತನಾಡಿ, ಕಾಫಿ ಬೆಳೆಗಾರರು ಇಂದು ಸಂಕೀರ್ಣವಾದ ಸಮಸ್ಯೆಯಲ್ಲಿ ಸುಳಿಯಲ್ಲಿ ಸಿಲುಕಿದ್ದು ಬೆಳೆಗಾರರು ಉಳಿದು ಬೆಳೆಯಲು ಕಾಫಿ ಬೆಳೆಯಲು ಸಹಕಾರ ಪದ್ಧತಿ ಅಳವಡಿಸಿಕೊಳ್ಳುವುದು ಇಂದಿನ ಅತ್ಯಂತ ತುರ್ತು ಅಗತ್ಯವಿದೆ. ಒತ್ತುವರಿ ಭೂಮಿ ಗುತ್ತಿಗೆ ನೀಡಲು ಸರ್ಕಾರ ಸಿದ್ಧವಿದ್ದು ಈ ಬಗ್ಗೆ ಮಾತುಕತೆ ಸರ್ಕಾರದ ಮಟ್ಟದಲ್ಲಿ ನಡೆಯುತ್ತಿದೆ ಅಂತ ಹೇಳಿದರು. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಬಲಿಷ್ಠ ಸಂಘಟನೆಯಿಂದ ಮಾತ್ರ ಸಮಸ್ಯೆ ಪರಿಹರಿಸಿಕೊಳ್ಳಬಹುದಾಗಿದೆ. ಈ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿರುವ ಹಾಸನ ಜಿಲ್ಲಾ ಬೆಳೆಗಾರರ ಸಂಘ ಇತರರಿಗೆ ಮಾದರಿಯಾಗಿದೆ ಎಂದು ಕಾಡಾನೆ, ಅತಿವೃಷ್ಟಿ, ಅನಾವೃಷ್ಟಿ, ಕಾರ್ಮಿಕರ ಕೊರತೆ ಸೇರಿದಂತೆ ಹಲವು ಸಮಸ್ಯೆಗಳ ನಡುವೆ ನಡೆಯುತ್ತಿರುವ ಬೆಳೆಗಾರರ ನೆರವಿಗೆ ಸರ್ಕಾರ ಬರಬೇಕು ಅಂತ ಹೇಳಿದರು. ಹಾಸನ ಜಿಲ್ಲೆ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಮಾತನಾಡಿ, ಆರೋಗ್ಯ ಪೇಯವಾದ ಕಾಫಿಯನ್ನ ಹೆಚ್ಚಿನ ಬಳಕೆ ಮಾಡೋದ್ರಿಂದ ಮಾತ್ರ ಕಾಫಿಗೆ ಮತ್ತಷ್ಟು ಮಾರುಕಟ್ಟೆ ಸೃಷ್ಟಿಸಬಹುದಾಗಿದೆ. ಸದ್ಯ ಕಾಫಿಗೆ ಉತ್ತಮ ದರವಿದೆ. ಅದೇ ತರಹ ನಿರ್ವಹಣೆ ವೆಚ್ಚ ಸಹ ಅಧಿಕವಾಗುತ್ತಿದೆ. 16 ಸಮಸ್ಯೆಗಳ ನಡುವೆ ನಲುಗುತ್ತಿರುವ ಕಾಫಿ ಬೆಳೆಗಾರ ಪರವಾಗಿ ನಿರಂತರವಾಗಿ ಹಾಸನ ಜಿಲ್ಲಾ ಬೆಳೆಗಾರರ ಸಂಘ ಹೋರಾಟ ನಡೆಸುತ್ತಿದೆ ಅಂತ ಹೇಳಿದರು. ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್, ವಿಭಿನ್ನ ರೋಗಗಳಿಗೆ ಕಾಫಿ ಉತ್ತಮ ಔಷಧಿ ಎಂಬುದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಇದರಿಂದಾಗಿ ಕಾಫಿಗೆ ಮತ್ತಷ್ಟು ಕಾಫಿ ಮಾರುಕಟ್ಟೆ ಸೃಷ್ಟಿಯಾಗುವುದು ನಿಶ್ಚಿತ. ಆದ್ದರಿಂದ ಕಾಫಿ ಬೆಳೆಗೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವಿದೆ ಅಂತ ಹೇಳಿದರು. ಮಣ್ಣನ್ನು ಅರಿತ ರೈತರು ಮಾತ್ರ ಯಶಸ್ಸುಗೊಳ್ಳಲು ಸಾಧ್ಯ. ಆದ್ದರಿಂದ ಯಾವುದೇ ಬೆಳೆ ಬೆಳೆಯುವ ಮುನ್ನ ಮಣ್ಣು ಪರೀಕ್ಷೆ ನಡೆಸಬೇಕು ಅಂತ ಹೇಳಿದರು. ಕಾಫಿ ಮಂಡಳಿ ಕಾಫಿ ಬೆಳೆಗಾರರ ಹಿತ ಕಾಪಾಡಲು ಹಲವು ಯೋಜನೆಗಳನ್ನು ಹಾಕಿಕೊಂಡಿದೆ ಅಂತ ಹೇಳಿದರು. ಕಾಫಿ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಮಾತನಾಡಿ, ದೇಶದ ರೋಬಸ್ಟ್ ಕಾಫಿ ಪ್ರಪಂಚದಲ್ಲಿ ಅತ್ಯಂತ ಉತ್ತಮ. ಆದರೆ ಇಷ್ಟೊಂದು ಉತ್ತಮ ಕಾಫಿ ಬೆಳೆಯುವುದು ಹೊರದೇಶಗಳಿಗೆ ತಿಳಿದಿಲ್ಲ. ನಾವು ವಿದೇಶಗಳಲ್ಲಿ ನಮ್ಮ ಕಾಫಿ ವಿಶೇಷತೆಯ ಬಗ್ಗೆ ಹೆಚ್ಚಿನ ಪ್ರಚಾರ ನೀಡುವುದರಿಂದ ಕಾಫಿಗೆ ಉತ್ತಮ ಮಾರುಕಟ್ಟೆ ಸೃಷ್ಟಿಯಾಗಲಿದೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡುವ ಅಗತ್ಯವಿದೆ ಅಂತ ಹೇಳಿದರು. ಕಾಫಿ ಮಂಡಳಿ ಮುಂದಿನ 10 ವರ್ಷದಲ್ಲಿ ಕಾಫಿ ಕೃಷಿಯನ್ನು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಿದ್ದು ನಿಶ್ಚಿತವಾಗಿ ಕಾಫಿ ಬೆಳೆಗಾರರ ಸಮೂಹಕ್ಕೆ ಅನುಕೂಲವಾಗಲಿದೆ ಅಂತ ಹೇಳಿದರು. ವೇದಿಕೆಯಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಎಚ್.ಟಿ. ಮೋಹನ್ ಕುಮಾರ್, ಭಾರತೀಯ ಸಾಂಬಾರ್ ಮಂಡಳಿ ಉಪಾಧ್ಯಕ್ಷ ಸತ್ಯನಾರಾಯಣ, ಕಾಫಿ ಮಂಡಳಿ ಸದಸ್ಯರಾದ ಬಿ.ಕೆ. ಕುಮಾರ್, ಎನ್.ಬಿ. ಉದಯ್ ಕುಮಾರ್, ಓಂಕರವಳ್ಳಿ ಧರ್ಮರಾಜ್ ಮುಂತಾದವರು ಹಾಜರಿದ್ದರು. ಈ ವೇಳೆ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಚ್.ಟಿ. ಪ್ರದೀಪ್ ಅವರನ್ನು ಗೌರವಿಸಲಾಯಿತು. ಅಂಚನಹಳ್ಳಿ ಸುಚೇತನ ಎಂಬುವವರು ಬರೆದಿರುವ ಕಾಡು ಕಾಫಿ ಎಂಬ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಆಧುನಿಕ ತಂತ್ರಜ್ಞಾನದ ಆವಿಷ್ಕಾರಗಳನ್ನೊಳಗೊಂಡ ಸ್ಟಾಲ್ಗಳು ಬೆಳೆಗಾರರ ಗಮನ ಸೆಳೆದವು. ಜೊತೆಗೆ ನಾವು ಇನ್ಸಿಸ್ಟ್ ಮಾಡಬೇಕು, ಚಿಕೋರಿ ಲೆಸ್ ಕಾಫಿ ಎನ್ನುವ ಒಂದು ಹೊಸ ಬ್ರ್ಯಾಂಡೇ ಬರಬೇಕಾಗುತ್ತೆ. ಯಾಕೆಂದ್ರೆ ನಾವೆಲ್ಲ ಬ್ರಿಟಿಷರಿಂದ ಆಳ್ಪಟ್ವಿ. ಬ್ರಿಟಿಷರ್ ಏನ್ ಮಾಡಿದ್ರು, ಕೆಲವು ಕಾನೂನುಗಳನ್ನು ತಂದ್ರು. ಅವರ ಕಾನೂನಿನ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಭಾರತೀಯರಿಗೆ ತೊಂದರೆ ಕೊಡಬೇಕು. ಹಲವಾರು ಕಾನೂನುಗಳು ಇನ್ನೂ ಕೂಡ ತಿದ್ದುಪಡಿ ಆಗಿಲ್ಲ. ಅದೇ ರೀತಿ ಚಿಕೋರಿಯನ್ನು ಕೂಡ ತಂದಿದ್ದು ಅವರೇ ಅಂತ ನಾನು ಸುಬ್ರಹ್ಮಣ್ಯ ಅವರಿಂದ ಮತ್ತು ಜಗದೀಶ್ ಅವರಿಂದ ಹಾಗೂ ಮೋಹನ್ ಕುಮಾರ್ ಅವರಿಂದ ಕೇಳಬಯಸಿದ್ದೇನೆ. ಅದರಿಂದ ಬಹುಶಃ ಇವು ಒಂದು ಹೊಸ ತಿದ್ದುಪಡಿ ಆಗಬೇಕು, ಅದು ಒಂದು ಕಾನೂನು ಆಗಬೇಕು, ಅದು ಪನಿಷಬಲ್ ಆಕ್ಟ್ ಆಗಬೇಕು ಅಂತ ನನ್ನ ಭಾವನೆ. ಯಾರ್ಯಾರು, ಯಾಕೆಂದ್ರೆ ನಾವು ಅಂದ್ರೆ ಕಾಫಿ ಬೋರ್ಡ್ ಆಗ್ಬೋದು ಅಥವಾ ಫುಡ್ ಅಂಡ್ ಸೇಫ್ಟಿ ಇಲಾಖೆ ಆಗ್ಬೋದು,
ಅವರು ಹೋಗಿ ಮಧ್ಯ ರ್ಯಾಂಡಮ್ ಆಗಿ ಯಾರ್ಯಾರು ಕಾಫಿ ಪೌಡರ್ ಮಾಡ್ತಾ ಇದ್ದಾರೆ ಅಲ್ಲಿ ಚೆಕ್ ಮಾಡಬೇಕು, ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು. ಅಂದ್ರೆ ಯಾರಿಗೆ ಅಂದ್ರೆ ಯಾವ ಪ್ರಪೋರ್ಷನ್ ಏನೋ ಅಲೋಬಲ್ ಏನೋ 30-35% ಅಂತ ಹೇಳಿದ್ರೆ ಇನ್ನೂ ಕಡಿಮೆ ಮಾಡಬೇಕು. ಯಾಕೆಂದ್ರೆ ತಿದ್ದುಪಡಿಯನ್ನ ನಾವು ಮಾಡಿದ್ರೆ ಬಹುಶಃ ಎಲ್ಲಾ ಕಾಫಿ ತಜ್ಞರನ್ನು ವೈಜ್ಞಾನಿಕವಾಗಿ ನಾವು ನೋಡ್ತಾ ಎಷ್ಟು % ಕಡಿಮೆ ಮಾಡ್ಬೋದು, ಬಹುಶಃ 10% ಇಳಿಸ್ಬೇಕಾ, ಅದು ತಿದ್ದುಪಡಿಯಾಗಿ ಒಂದು ಕಾನೂನೇ ಬರಬೇಕಾಗುತ್ತೆ. ಅದು ಏನಾದರೂ ಇದನ್ನು ವೈಲೇಟ್ ಮಾಡಿದ್ರೆ ಅಂಥವರಿಗೆ ಒಂದು ಪನಿಷ್ಮೆಂಟ್ ಅಂತ ಕೂಡ ಆಗ್ಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಕಾಫಿ ಅಂದ್ರೆ ಕೇವಲ ನಮ್ಮ ದಕ್ಷಿಣ ಕರ್ನಾಟಕ ಅಥವಾ ಹಳೆ ಮೈಸೂರಲ್ಲಿ ಮಾತ್ರ ಕಾಫಿಯನ್ನು ನಾವು ಸೇವಿಸ್ತೇವೆ. ಒಂದು ಮಾಹಿತಿ ಪ್ರಕಾರ ಅತಿ ಹೆಚ್ಚು ಕಾಫಿ ಸೇವಿಸುವಂತಹ ದೇಶಗಳು ಯಾವುದು? ಅಮೆರಿಕ ಆಗ್ಬೋದು, ಫಿನ್ಲೆಂಡ್ ಆಗ್ಬೋದು, ಇಟಲಿ ಆಗ್ಬೋದು, UK ಆಗ್ಬೋದು. ಅತಿ ಹೆಚ್ಚು ನಮ್ಮ ಭಾರತದಲ್ಲಿ ಒಂದು ಮಾಹಿತಿ ಪ್ರಕಾರ ಕಾಫಿ ಸೇವಿಸುವವರ ಸಂಖ್ಯೆ 55-60% ಇದೆ ಅಂತ ಒಂದು ಮಾಹಿತಿ ಇದೆ. ಅದು ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಉತ್ತರ ಭಾರತದಲ್ಲಿ ಕಡಿಮೆ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಕಾಫಿ ಇನ್ನೂ ಜನಪ್ರಿಯ ಆಗಬೇಕಾದ್ರೆ ಇದಕ್ಕೆ ಹೆಚ್ಚು ಹೆಚ್ಚು ಪ್ರಚಾರ ಸಿಗಬೇಕಾಗಿದೆ. ಉತ್ತರ ಕರ್ನಾಟಕದಲ್ಲಿ ನಾವು ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡಬೇಕು. ಯಾಕೆಂದ್ರೆ ನಾವು ದಾವಣಗೆರೆ ಬಿಟ್ಟು ದಾಟಿದ್ರೆ ಆ ಕಡೆ ಕಾಫಿ ಇಲ್ಲ, ಎಲ್ಲ ಟೀ. ಯಾಕೆಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಒಂದು ಮಾಹಿತಿನೂ ಇಲ್ಲ, ಇದ್ರ ಬಗ್ಗೆ ಅನುಭವನೂ ಇಲ್ಲ. ಅದರಿಂದ ನಾವು ಹೆಚ್ಚು ಈ ಕಾಫಿಗೆ ಪ್ರಚಾರ ಸಿಗಬೇಕು. ಬೆಂಗಳೂರಲ್ಲಿ ಅಂತ ಮಾಡ್ತಾರೆ, ಅವರೆಕಾಳು ಪರಿಸಿ ಅಂತ ಮಾಡ್ತಾರೆ, ಅಥವಾ ಬೇರೆ ಬೇರೆ ಇದು ಕಾಫಿ ಸಂತೆ ಅಂತಾನೆ ಮಾಡ್ಬೇಕು. ಬೇರೆ ಬೇರೆ ಕಡೆ ಕಾಫಿ ಸಂತೆ ಅಂತ ಮಾಡಬೇಕು, ಅವಾಗ ಹೆಚ್ಚು ಪರಿಚಯ ಆಗುತ್ತೆ. ಯಾಕೆಂದ್ರೆ ಕಾಫಿಯನ್ನ ನಾವು ಕುಡಿಬೇಕಾದ್ರೆ ಈ ಕಾಫಿ ನೋಡಿ ಬೇಜಾರಾಗಲ್ಲ. ನೀವು ಎಂಥ ಮೀಟಿಂಗ್ಗಳು ಆಗ್ಬೋದು ಅಥವಾ ಯಾವುದೇ ಒಂದು ದೊಡ್ಡ ದೊಡ್ಡ ಸಮಾರಂಭ ಕಾಫಿ ಬ್ರೇಕ್ ಅಂತ ಕೊಡ್ತೀವಿ. ಅಂದ್ರೆ ಕಾಫಿ ಕುಡಿದ್ರೆ ಏನಾಗುತ್ತೆ ಅಂದ್ರೆ ಮೆದುಳು ಕೂಡ ಚುರುಕಾಗುತ್ತೆ. ನೋಡ್ಬೋದು ನೀವು ಎಷ್ಟೋ ಸರಿ ಇದು ತುಂಬಾ ತಲೆನೋವು ಬಂದಾಗ ಸ್ವಲ್ಪ ಕಾಫಿ ಕುಡಿಯಬಾರ್ದು ಅಂತ ಹೇಳ್ತೀವಿ ನಾವು. ಸೊ ಅದರಿಂದ ಈಗಾಗಲೇ ಹೇಳಿದಾಗೆ ಫಸ್ಟು ಕಾಫಿ ನಾಡಿನಲ್ಲಿ ಹೆಚ್ಚು ನೋಡಿ. ಯಾವಾಗಲೂ ಅಷ್ಟೇ ನಾವು ಈ ರುಚಿ ಬಗ್ಗೆ ಮಾತಾಡ್ಬೇಕಾದ್ರೆ ಯಾರಾದ್ರೂ ನೋಡಿದ್ರ ವಿಸ್ಕಿ ವೈನು ಚೆನ್ನಾಗಿಲ್ಲ ಅಂತ ಹೇಳಿರುತ್ತೆ? ಯಾರು ನೋಡಿದ್ರ? ಯಾರು ಹೇಳಿಲ್ಲ. ಸುಮ್ಮನೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಕುಡಿತಾ ಇರ್ತಾರೆ. ಅದೇ ಕಾಫಿಗೆ ಬಂದಾಗ ಇಲ್ಲ ಅದು ಹಂಗಿದೆ, ಹಿಂಗಿದೆ, ಆಗಿದೆ, ಹೀಗಿದೆ ಅಂತ. ಸೊ ಅದರಿಂದ ಇವತ್ತು ಕಾಫಿಯ ಬಗ್ಗೆ ಒಂದು ಪ್ರೀತಿ ಬರಬೇಕಾಗುತ್ತೆ. ಅದಕ್ಕೆ ಯಾವಾಗ ಇದನ್ನು ಇಷ್ಟಪಡ್ತೀವಿ ನಾವು ಅಂದ್ರೆ ಅದರಲ್ಲಿ ಚಿಕೋರಿ ಕಂಟೆಂಟು ಕಡಿಮೆ ಆಗಿದ್ರೆ. ನಿಜವಾಗ್ಲೂ ಇವತ್ತು ನಾವು ಕಾಫಿ ಚಾಕ್ಲೇಟ್ ತಿಂದ್ವಿ, ಎಷ್ಟು ಚೆನ್ನಾಗಿತ್ತು. ನಮ್ಮ ಎಲ್ಲ ಸಿಸ್ಟರ್ಸ್ ಎಲ್ಲ ಮಾಡಿದ್ರು ನೋಡಿ. ಕಾಫಿ ಚಾಕ್ಲೇಟ್ ಆಗ್ಬೋದು ಅಥವಾ ಕಾಫಿ ಪೆಪರ್ಮೆಂಟ್ ಆಗ್ಬೋದು, ಇದಕ್ಕೆ ಹೆಚ್ಚು ಹೆಚ್ಚು ನಾವು ಪ್ರಚಾರವನ್ನ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ನೋಡ್ಬೋದು ನೀವು, ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟು ನಾನು ಪುನಃ ಹೇಳ್ತೀನಿ, ಇದಕ್ಕೆ ಒಂದು ರೆಗ್ಯುಲೇಷನ್ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನೀವು ಮುಖ್ಯಮಂತ್ರಿ ಇರ್ಬೋದು, PM ಇರ್ಬೋದು, ತನ್ನ ಕೆಲಸ ಆಗ್ಬೇಕು ಅಂದ್ರೆ ಅಲ್ಲಿಂದ ಡೆಲ್ಲಿ ತನಕ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ತಾರೆ. ತನ್ನ ಸಂಪೂರ್ಣ ಸಮಯವನ್ನ ಬೆಳೆಗಾರರಿಗೋಸ್ಕರ ಮೀಸಲಾಗಿಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ತಾವು ಮಾಡ್ತಿರ್ತಕ್ಕಂಥ ಕಾರ್ಯಶೈಲಿಗೆ ನಂಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ. ಯಾಕೆಂದ್ರೆ ನೀವು ಸಂಘ ಕಟ್ಟಿಲ್ಲ ಅಂತ ಹೇಳಿದ್ರೆ ಈಗಲೇ ಇಷ್ಟು ಸಮಸ್ಯೆ ಇದೆ ಬೆಳೆಗಾರದು. ಇನ್ನೇನಾದ್ರು ತಾವುಗಳು ಸಂಘನ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ಸಮಸ್ಯೆ ಇರೋದು ಅಂತ ನಾವೆಲ್ಲರೂ ಕೂಡ ಇವತ್ತು ಹಲವಾರು ಸವಾಲುಗಳಿದ್ದಾವೆ. ಇವತ್ತು ಆನೆ ಸಮಸ್ಯೆ ಇರ್ಬೋದು, ಕಾಡಾನೆ ಏನಿವತ್ತು ದಿನನಿತ್ಯ ಇವೆರಡೆ ನನ್ನಂದ್ರೆ ಇನ್ನೊಂದು 10 ವರ್ಷ ಕಳೆದ್ರೆ ಈ ಹಸುಗಳು ಯಾವ ರೀತಿ ಓಡಾಡ್ತಾವೆ ಆ ರೀತಿ ಸಕಲೇಶ್ಪುರದಲ್ಲಿ ಓಡಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಯಾಕೆಂದ್ರೆ ಈಗ ಆಲ್ರೆಡಿ ನನಗೆ ಒಂದು ಫೋನ್ ಬಂದಾಗ ನನ್ಗೆ ಏನ್ ಹೆದರಿಕೆ ಆಗುತ್ತೆ ಅಂದ್ರೆ ಎಲ್ಲೂ ಆಡಿಂದ ಯಾರು ದಾಳಿ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲಿ ಬಂದು ದೇವರ ದಿನ ಬೆಳಿಗ್ಗೆ ಅದೇ ಬೆಳ್ಕೊಳ್ಳೋದು. ಎಲ್ಲೂ ಕೂಡ ಯಾರು ಕೂಡ ದಾಳಿ ಆಗದಲ್ಲಿ ಯಾರಿಗೂ ಕೂಡ ಅನಾಹುತ ಆಗಬಾರ್ದು ಅಂತ ದಿನನಿತ್ಯ ಬೆಳಿಗ್ಗೆ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದ್ರೆ ಇವತ್ತು ಅಷ್ಟು ಸಮಸ್ಯೆ ನಮ್ಮ ಸ್ಕಲೇಶ್ಪುರದಲ್ಲಿ ಇಲ್ಲಿ ಒಂದ್ ಕಡೆಯಿಂದ ಈಗ ನೋಡಿ ನಿನ್ನೆ ಮೊನ್ನೆ ಮಳೆ ಬಂದು ಹಲವಾರು ಬೆಳೆಗಾರರಿಗೆ ಆಲ್ರೆಡಿ ಪ್ರಾಬ್ಲಮ್ ಆಗೋಗಿದೆ. ಈ ಬರ್ಬೇಕಾದಂತ ಸಂದರ್ಭದಲ್ಲಿ ಮಳೆ ಬರ್ತಾ ಇಲ್ಲ. ಬರಬೇಕಾದಂತ ಸಂದರ್ಭಕ್ಕೆ ಈ ರೀತಿ ಕಾಡಾನೆಗಳು ಬೆಳೆದಿರ್ತಕ್ಕಂಥ ಬೆಳೆನ ಸಂಪೂರ್ಣ ಹಾನಿಯನ್ನ ಮಾಡ್ತಿರ್ತಕ್ಕಂಥದ್ದು. ಅದ್ರ ಜೊತೆಲಿ ಇಲ್ಲಿ ಎಲೆಕ್ಟ್ರಿಕ್ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಕೂಡ ಆಗಿಲ್ಲ. ಅದಲ್ಲದೆ ಬಿಲ್ಲನ್ನ ಕಟ್ಟಿಲ್ಲ ಅಂತ ಹೇಳಿದ್ರೆ ಬಂದ್ಬಿಟ್ಟು ಡಿಸ್ಕನೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಆಲ್ರೆಡಿ ಹಿಂದಿನ ಸರ್ಕಾರದಲ್ಲಿ ಏನು ಭೂಮಿಯನ್ನು ಅಪ್ ಟು 25 ಎಕರೆ ತನಕ ಲೀಸ್ ಮಾಡ್ಕೊಡ್ಬೇಕು ಅಂತಕ್ಕಂಥ ಮನವಿನ ಸಲ್ಲಿಸಿದ್ದು. ಹಿಂದೆ ಸರ್ಕಾರ ಕೂಡ ಸ್ಪಂದಿಸಿ ಎಲ್ಲವೂ ಆಗಿ ಕ್ಯಾಬಿನೆಟ್ ಅಲ್ಲಿ ಕೂಡ ಪಾಸ್ ಆಗಿ DC ಅವರಿಗೆ ಅದನ್ನ ಜಾರಿ ಮಾಡ್ಲಿಕ್ಕೆ
ಇನ್ನೇನ್ ಮಾಡ್ಬೇಕಾಯ್ತು ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಅವಧಿ ಮುಕ್ತಾಯ ಆಯ್ತು. ಬಟ್ ಇರ್ತಕ್ಕಂಥ ಸರ್ಕಾರಕ್ಕೆ ನಮ್ಮ ಇಡೀ ಬೆಳೆಗಾರರ ಸಂಘದವರು ಎಲ್ಲರೂ ಕೂಡ ಮನವಿನ ಮಾಡಿದ್ವಿ, ದಯವಿಟ್ಟು ಬೆಳೆಗಾರರು ಆ ಏನು ಒತ್ತುವರಿ ಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಕಾಫಿ ಬೆಳೆಯನ್ನ ಮಾಡಿದ್ದಾರೆ, ತಾವು ದಯವಿಟ್ಟು ದಿನನಿತ್ಯ ಹೆದರಿಕೆಯಲ್ಲಿ ಬದುಕ್ತಕ್ಕಂಥ ವಾತಾವರಣ ಇದೆ, ಅಧಿಕಾರಿಗಳು ದಿನನಿತ್ಯ ಬಂದು ತೊಂದರೆ ಕೊಡ್ತಕ್ಕಂಥ ಇದೆ. ಈ ನಿಟ್ಟಿನಲ್ಲಿ ಏನ ಒತ್ತುವರಿ ಮಾಡತಕ್ಕಂಥ ಜಾಗನ 30 ವರ್ಷಕ್ಕೆ ಲೀಸನ್ನ ಮಾಡ್ಕೊಳ್ಬೇಕು ಅಂತೇಳಿ ಅಧಿಕೃತವಾಗಿ ಹಿಂದಿನ ಸರ್ಕಾರದಲ್ಲಿ ಮಾಡಿದ್ರು. ಸೊ ಇವತ್ತಿನ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡಿ ಬೆಳೆಗಾರರ ಕಷ್ಟಕ್ಕೆ ಧಾವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕೆಂದ್ರೆ ಏನಾದ್ರೂ ಅದನ್ನ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದೆ ಆಲ್ರೆಡಿ. ಈಗ ತಾವು ಅದನ್ನ ಮಾಡಲಿಲ್ಲ ಅಂದ್ರೆ ಬೆಳೆಗಾರರಿಗೆ ತುಂಬಾ ಕಷ್ಟ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕಾಡಾನೆ ಜೊತೆಗೆ ಬೇರೆ ಬೇರೆ ಕಾಡು ಪ್ರಾಣಿಗಳ ಹಾವಳಿ ಶುರು ಆಗೋದಿದೆ. ಇವತ್ತು ಕಾಡ್ಕೋಣ ಇರ್ಬೋದು, ಮೊನ್ನೆ ಚಿರತೆದು ನನ್ನ ಸೆಷನ್ ಕೂಡ ಮಾತಾಡಿದೆ. ಚಿರತೆದು ಎಲ್ಲಿಂದ ನಾವು ತಗೊಂಡ್ಬಿಟ್ಟು ನಾವೆಲ್ಲ ಪಾಕ್ದವ್ರು ಇದೀವಿ ಅಂತ ಇಲ್ಲಿ ತಗೊಂಡು ಯಜ್ಞದ ಹತ್ರ ಬಿಟ್ಟು ತುಮಕೂರಿಂದ ತಗೊಂಡ್ಬಿಟ್ಟು ನಮಗೆ ಗೊತ್ತಿಲ್ಲ ಆಕ್ಚುಲಿ ಅದು. ಅದಾದ್ಮೇಲೆ ನಮಗೆ ಮಾಹಿತಿ ಗೊತ್ತು. ಈ ಕಡೆ ನಾವೆಲ್ಲಿ ಚಿಕನ್ 7 ಕರುಣ ತಿಂದಾಕಿದೆ, ಬೇರೆ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಬೆಳೆಗಾರರು ಒಂದು ಏನಾಗಿದೆ, ನಾನು ಸಕ್ಕರೆ ಅಲ್ಲೆಲ್ಲ ಹೋದಾಗ ವಿಧಾನ ಸೈಡ್ ನಿಮ್ದೆಲ್ಲ ಬಿಡ್ರಪ್ಪ ದೊಡ್ಡ ದೊಡ್ಡ ಎಲ್ಲ ಕಾಫಿ ಪ್ಲಾಂಟ್ಗಳು, ಅಂದ್ರೆ ಕಾಫಿ ಪ್ಲಾಂಟ್ಗಳು ಅಂದ್ರೆ ಯಾವ ರೀತಿ ಇದೆ ಜನಗಳಲ್ಲಿ ಅಂತ ಹೇಳಿದ್ರೆ ಎಲ್ಲರೂ ಶ್ರೀಮಂತರು, ಎಲ್ಲ ಸಮೃದ್ಧಿಯಾಗಿದ್ದಾರೆ ಅಂತ ಹೇಳ್ತಕ್ಕಂಥ ವಾತಾವರಣ ಇದೆ. ಆದ್ರೆ ಇವತ್ತಿನ ಹವಾಮಾನ ವೈಪರೀತ್ಯದಿಂದ ನಮ್ಮ ಬೆಳೆಗಾರರು ಕೂಡ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ಬೆಳೆಗಾರರ ಸಂಕಷ್ಟಕ್ಕೆ ಧಾವಿಸಬೇಕು. ನಮ್ಮ ಬೆಳೆಗಾರರ ಸಮಸ್ಯೆ ಏನು ಅಂತಕ್ಕಂಥದ್ದು ಅರಿತು ನಮ್ಮ ಬೆಳೆಗಾರರಿಗೆ ಬೆಂಬಲವಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕಾಡಾನೆ ಸಮಸ್ಯೆ ಇದೇ ರೀತಿ ಹೋದ್ರೆ, ಈಗ ಆಲ್ರೆಡಿ ನಿನ್ನೆನೂ ಕೂಡ ಒಬ್ರು ಪ್ರಾಣ ಕಳ್ಕೊಂಡ್ರೆ ನಾವು ನೋಡಿದ್ವಿ. ಕಾಡಾನೆ ಸಮಸ್ಯೆ ಇದೇ ರೀತಿ ಹೋದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜೀವಗಳು ಬಲಿಯಾಗ್ತವೆ. ಸರ್ಕಾರದವರು, ನಾನು ಮುಂಬರ್ತಕ್ಕಂಥ ಸೆಷನ್ಗಳಲ್ಲಿ ಖಂಡಿತವಾಗ್ಲೂ ಪಟ್ಟಿ ಇಡ್ತೀನಿ, ನೀವೇನಾದ್ರೆ ಮಾಡಿ ಇಲ್ಲ ಆನೆಗಳನ್ನ ತಗೊಂಡು ನೀವು ಎಲ್ಲಾರೇ ಬಿಟ್ಟರೆ ನಮಗೆ ಗೊತ್ತಿಲ್ಲ, ನಮ್ಮೂರಿಂದ ಒಟ್ಟ ಆನೆ ಖಾಲಿ ಮಾಡಿ ಅಂತ ಹೇಳ್ತಕ್ಕಂಥ ಇದನ್ನ ನಾನು ಮುಂದಿನ ಸೆಷನ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಇದೀನಿ. ಖಂಡಿತವಾಗ್ಲೂ ಇದ್ರ ಜೊತೆಗೆ ನಾವು ನಮ್ಮ ಏನು ಸ್ಮಶಾನ ಇರ್ಬೋದು, ಕೆರೆಗಳು, ಇದನ್ನು ಸಮೇತ ಉಳಿಸಬೇಕಾದಂತ ಅವಶ್ಯಕತೆ ಇದೆ. ನೋಡಿ, ಈಗ ಇರ್ತಕ್ಕಂಥ ಏನು ಹವಾಮಾನ ಇಲಾಖೆ ಮುನ್ಸೂಚನೆ ಮತ್ತೆ ಅರೇಬಿಕಾ ಕೂಡ ನಾವು ಅದರ್ ಮೈಟ್ಸ್ ಅಂತ ಏನು ಹೇಳ್ತೀವಿ, ಅದು ಈಕ್ವಲ್ ಟು ಕೊಲಂಬಿಯನ್ ಮೈಟ್ಸ್. ಇವತ್ತು ನೀವು ನೋಡಿದ್ರೆ ರೇಟ್ಸು ಕೊಲಂಬಿಯನ್ ಮೈಟ್ಸ್ಗೂ ಅದರ್ ಮೈಟ್ಸ್ಗೂ ಇಂಡಿಯನ್ ಕಾಫಿಗೆ ಏನು ಡಿಫ್ರೆನ್ಸ್ ಇಲ್ಲ, ಪ್ರೈಸಸ್ ಆಲ್ಮೋಸ್ಟ್ ಸೇಮ್ ಇದೆ. ಒಳ್ಳೆ ಕಾಫಿ ಬೆಳಿತೀವಿ, ಆದರೆ ಪ್ರಪಂಚಕ್ಕೆ ನಾವು ಒಳ್ಳೆ ಕಾಫಿ ಬೆಳಿತೀವಿ ಅಂತ ಗೊತ್ತಿದೆಯಾ ಅಂದರೆ ಕೇವಲ ರೋಸ್ಟರ್ಸ್ಗೆ ಮಾತ್ರ, ಯಾರು ಕಾಫಿ ಬ್ಲೆಂಡ್ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ಇಂಡಿಯನ್ ಕಾಫಿ ಚೆನ್ನಾಗಿದೆ ಅಂತ, ಬೇರೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ ನಾವು ಇಂಡಿಯಾದಲ್ಲಿ ಹೋಗಿ ತಾವು ಒಂದು ಎಲ್ಲ ಸ್ಟೇಟ್ಗಳಿಗೆ ಹೋಗಿ ಒಳ್ಳೆ ಕಾಫಿ ಎಲ್ಲಿ ಬೆಳೀತಾರೆ ಅಂದರೆ ಕೊಲಂಬಿಯಾ ಅಂತ ಹೇಳ್ತಾರೆ, ಬ್ರೆಜಿಲ್ ಅಂತ ಹೇಳ್ತಾರೆ. ಹೀಗೆ ಅಂತ ಇಂಡಿಯನ್ ಕಾಫಿ ಬಗ್ಗೆ ಏನು ಹೇಳ್ತಾರೆ ಅಂದರೆ ಹೌದಾ ಇಂಡಿಯನ್ ಕೂಡ ಕಾಫಿ ಬೆಳೀತಾರ ಅಂತ ಹೇಳ್ತಾರೆ. ಸೊ ನಾವು ಎಲ್ಲಿವರೆಗೂ ನಮ್ಮ ಕಾಫಿ ಬಗ್ಗೆ ಹೆಮ್ಮೆಯಿಂದ ನಾವು ಮಾತಾಡೋದಿಲ್ವೋ ಅಲ್ಲಿವರೆಗೂ ನಮ್ಮ ಕಾಫಿಗೆ ಏನು ಸಿಗಬೇಕಾಗಿದೆ ಆ ಒಂದು ರೆಕಗ್ನಿಷನ್ ನಮಗೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಏನು ಮಾಡಿದ್ವಿ, ಆ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಬಗ್ಗೆ ಜನ ಯಾಕೆ ಅಷ್ಟು ಚೆನ್ನಾಗಿ ನಾವೆಲ್ಲರೂ ಬೆಳೆಗಾರರು ಮತ್ತು ಎಂಟೈರ್ ವ್ಯಾಲ್ಯೂ ಚೈನ್, ನಮ್ಮಲ್ಲಿ ರೋಸ್ಟರ್ಸ್ ಇರ್ಬೋದು, ಕೆಫೆ ಚೈನ್ಸ್ ಇರ್ಬೋದು, ಎಲ್ಲರೂ ಜೊತೆಲಿ ಬಂದು ನಮ್ಮ ಕಾಫಿ ಬಗ್ಗೆ ನಾವು ಹೆಮ್ಮೆಯಿಂದ ಮಾತಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಇದು ಒಂದು ಒಳ್ಳೆಯ ಬಿಗಿನಿಂಗ್ ಅಂತ ಹೇಳ್ಬೋದು. ಮತ್ತು ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಆದಮೇಲೆ ತುಂಬ ಜನ ಸರ್ ನಾವು ಒಳ್ಳೆಯ ಒಂದು ಏನು ಟೆಂಪೋನ ಒಂದು ಬಿಲ್ಡ್ ಮಾಡಿದ್ವಿ, ಮುಂದೆ ಏನು ಮಾಡಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ನಾವು ಏನು ವರ್ಲ್ಡ್ ಕಾಫಿ ಕಾನ್ಫರೆನ್ಸಲ್ಲಿ ಹಣ ಬಂದಿತ್ತು ಅದ್ರ ಬಗ್ಗೆ ನಾವು ಆಡಿಟಿಂಗ್ ಮಾಡ್ತಾ ಇದ್ದೀವಿ. ಅದಾದ ನಂತರ ಒಂದು ಸಭೆಯನ್ನು ಎಲ್ಲ ಅಸೋಸಿಯೇಷನ್ಸ್ನು ಮತ್ತು ಎಲ್ಲರನ್ನೂ ಕರೆದೊಂದು ಸಭೆಯನ್ನು ಮಾಡಲಿದ್ದೇವೆ. ನಾವು ವರ್ಲ್ಡ್ ಕಾಫಿ ಕಾನ್ಫರೆನ್ಸಲ್ಲಿ ಏನು ಅಚೀವ್ ಮಾಡಿದ್ದೀವಿ ಆ ಅಚೀವ್ಮೆಂಟು ಅದೇ ರೀತಿ ಹೋಗೋದಕ್ಕೆ ಬಿಡಬಾರ್ದು. ಆ ಟೆಂಪೋವನ್ನು ನಾವು ಮುಂದಕ್ಕೆ ತಗೊಂಡೋಗ್ಬೇಕು. ಇಂಡಿಯನ್ ಕಾಫಿನ ಮತ್ತೆ ಬಹು ಎತ್ತರಕ್ಕೆ ನಾವು ತಗೊಂಡೋಗ್ಬೇಕಾಗಿದೆ. ಸೊ ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕು. ಅದ್ರ ಬಗ್ಗೆ ಒಂದು ಮಾಸ್ಟರ್ ಪ್ಲ್ಯಾನ್ನ ನಮಗೀಗ ಒಳ್ಳೆಯ ಅಧ್ಯಕ್ಷರು ಸಿಕ್ಕಿದ್ದಾರೆ. ನಾವು ಹೇಳ್ಬೇಕಂತ ಹೇಳಿದ್ರೆ ಅವ್ರು ಹೇಳಿದ್ರು ಅವರು ಸರ್ಕಾರದ ನುಡಿನಲ್ಲಿ ಮೊದಲನೇ ಬೋರ್ಡ್ ಮೀಟಿಂಗಲ್ಲಿ ಅವರು 1 ಗಂಟೆಗಳ ಕಾಲ 10 ವರ್ಷ ನಾವು ಕಾಫಿನಲ್ಲಿ ಏನು ಮಾಡಬೇಕು ಅಂತ ಒಂದು ಆ್ಯಕ್ಷನ್ ಪ್ಲಾನನ್ನು ಅವರು ಪ್ರೆಸೆಂಟ್ ಮಾಡ್ತಾರೆ. ಸೊ ಇದಕ್ಕಿಂತ ಒಳ್ಳೆಯ ಅಧ್ಯಕ್ಷನ ನಾವು ಕೇಳೋದಕ್ಕೆ ಆಗೋದಿಲ್ಲ. ನಾವು ಕೂಡ ಅಧಿಕಾರಿಗಳು ಮುಂದೆ ಆದರೆ ಭಾರಿ ಒಳ್ಳೇದು ಅಂತಕ್ಕಂಥದ್ದನ್ನ ಈಗಾಗಲೇ ಮೋಹನ್ ಕುಮಾರ್ ಅವರು ಪಕ್ಕದಲ್ಲಿ ಹೇಳಿದ್ರು. ಬಹುಶಃ ನಮಗೆ ಇವತ್ತು ಕಾಫಿ ಬೋರ್ಡು ಹೇಳಿದ್ರು 80 ಗ್ರಾಮು ಮಾತ್ರ ಉಪಯೋಗ ಆಗ್ತಾರೆ, 30 ಗ್ರಾಮು ನಮ್ಮ ಪಾಪ್ಯುಲೇಷನ್ಗೆ ಅಂತೇಳಿ. ಬಹುಶಃ ಇಲ್ಲಿ ನಾವಿರೋರೆ ಸಾಯಂಕಾಲ ಯಾರು ಕಾಫಿ ಕುಡಿಯಲ್ಲ, ಸಾಯಂಕಾಲ ಕುಡಿಯೋದು ಜಾಸ್ತಿ, ಬಹುತೇಕ ಕುಡಿಯೋದು ಏನೋ ತಿಳ್ಕೊಬೇಡಿ, ಟೀ ಕುಡಿಯೋದು ಜಾಸ್ತಿ. ನನ್ಗೆ ಗೊತ್ತು ನೀವು ಅಲ್ಲಿಗೆ ಹೋಗಿರ್ತೀನಿ ಅಂತ, ಅದಲ್ಲ, ಕಾಫಿಗಿಂತ ಟೀ ಕುಡಿಯೋದು ಜಾಸ್ತಿ ಆಗ್ತಿದೆ. ನಮ್ಮ ಕಾಫಿನ ಕುಡಿತಕ್ಕಂಥದನ್ನ ಅಭ್ಯಾಸ ಮಾಡ್ಕೊಂಡ್ರೆ
ನಮ್ಮಲ್ಲಿ ಪ್ರೊಡಕ್ಷನ್ ಇದೆಯಲ್ಲ, ಆ ಪ್ರೊಡಕ್ಷನ್ ನಮ್ಮ ಇಲ್ಲಿ ಒಬ್ರು ಮನುಷ್ಯರ ಡಾಕ್ಟರ್ ಇದ್ದಾರೆ, ಇನ್ನೊಬ್ರು ಮಣ್ಣಿನ ಡಾಕ್ಟರ್ ಇದ್ದಾರೆ. ನಾವು 2 ಥೀಮ್ಗಳನ್ನ ಈ 10 ವರ್ಷದ ಯೋಜನೆಯಲ್ಲಿ 2 ಥೀಮ್ಗಳನ್ನ ಒಂದಷ್ಟು ಯೋಚನೆಗಳನ್ನ ಮಾಡ್ಕೊಂಡಿದ್ದೀವಿ. ಒಂದು, ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು. ಇವತ್ತು ನಾವು 7ನೇ ದೇಶ, ಅತಿ ಹೆಚ್ಚು ಕಾಫಿ ಬೆಳೆದ ದೇಶ, ಅದು 5ನೇ ದೇಶಕ್ಕೆ ಹೋಗ್ಬೇಕು. ಯಾಕೆ ಇದನ್ನ ಮಾಡ್ತಿದೀವಿ ಅಂದ್ರೆ ಅದನ್ನ ಸರ್ಕಾರದ ಮಟ್ಟದಲ್ಲಿ ಈ ರೀತಿ ಅಂಕಿಅಂಶಗಳನ್ನು ಹೇಳಿದಾಗ ನಮ್ಗೆ ಅಲ್ಲಿ ಪ್ರಯೋಜನಗಳನ್ನ ಪಡೆಯೋದಕ್ಕೆ ಸಾಧ್ಯತೆಗಳಿರುತ್ತೆ. ಹಾಗೆ ಪ್ರೊಡಕ್ಟಿವಿಟಿ ಒಂದೇ ಜಾಸ್ತಿ ಮಾಡಿರಾಗಲ್ಲ, ಕಾಸ್ಟ್ ಆಫ್ ಕಲ್ಟಿವೇಶನ್ ನ ಹೇಗೆ ಮೆಕನೈಸೇಷನ್ ಮಾಡುವ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ರೆಡ್ಯೂಸ್ ಮಾಡಬಹುದು ಅನ್ನೋದ ಒಂದು ಚಿಂತನ ಮಂಥನ ನಡೀತಾ ಇದೆ. ಹಾಗಾಗಿ ಈ ದಿಕ್ಕಿನಲ್ಲಿ ನಾವು ಅನೇಕ ರೀತಿಯ ಕೆಲಸಗಳನ್ನ ಮಾಡಬೇಕು ಅಂತ ಒಂದು ಯೋಜನೆಗಳನ್ನ ಇಟ್ಕೊಂಡಿದ್ದೀವಿ. FPOಗಳನ್ನ ಮಾಡಬೇಕು, ಹಾಗೆ ಸ್ಟಾರ್ಟ್ಅಪ್ಗಳನ್ನ ಕಾಫಿಯಲ್ಲಿ ಏನಾದರೂ ಮಾಡಿದ್ರೆ ಅದಕ್ಕೆ ಯಾವ ರೀತಿ ಎನ್ಕರೇಜ್ ಮಾಡಬಹುದು ಅಂತ. ಹಾಗಾಗಿ ಅನೇಕ ರೀತಿಯ ಯೋಜನೆ ಇರೋದ್ರಿಂದ ಇವತ್ತು ನೀವು ಸುಗ್ಗಿ ಕುಂಟ ಅದನ್ನ ಹೇಳ್ತಾ